ಏನು ಅಂದ್ರೆ ಬಹಳಷ್ಟು ಸಂದರ್ಭಗಳಲ್ಲಿ ಅಂದ್ಕೋತಾರೆ ಜನಗಳು ಒಬ್ಬ ಈ ಆಂಕರ್ಗಳ ಸಂದಿಗ್ಧತೆ ಇದೆ ನನಗೆ ಯಾವಾಗಲೂ ನೋಡಿ. ಈಗ ರಾಜಕಾರಣದಲ್ಲೂ ಇದೆ ಅದು. ರಾಜಕಾರಣದ ಒಬ್ಬ ನಾಯಕನನ್ನ ಕರೆದು ನೀವೇನಾದ್ರೂ ಅವನ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಸ್ವಲ್ಪ ಪರವಾದ ಧೋರಣೆ ಮಾಡಿಬಿಟ್ರೆ ವಿರೋಧದವರು ಎಲ್ಲರೂ ಕೂಡ ಒಂದು ನಿರ್ಧಾರಕ್ಕೆ ಬರ್ತಾರೆ, ಓಹೋ ಇವ್ರದ್ದು ಅವ್ರದ್ದು ಅಡ್ಜಸ್ಟ್ಮೆಂಟ್ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳಿ. ಅಥವಾ ಅವ್ರನ್ನ ನಾವೇನಾದ್ರೂ ಒಂದು ಸ್ವಲ್ಪ ಒಳ್ಳೆ ಕೆಲಸ ಕಾರ್ಯಗಳನ್ನು ಹೇಳಿದ್ರೆ ಸ್ವಲ್ಪ ಅವರ ಕಡೆಗೆ ಸ್ಮೂತ್ ಆಗ್ಬಿಟ್ರೆ ಇನ್ನುಳಿದಂಥವ್ರ ಆರೋಪ ಏನು ಅಂತಂದ್ರೆ ಓಹೋ ಇವ್ರದ್ದೇನೋ ಅಡ್ಜಸ್ಟ್ಮೆಂಟ್ ಆಗಿದೆ ಅಂತ. ಈ ಪತ್ರಕರ್ತರದ್ದು ಯಾವಾಗಲೂ ಕೂಡ ಇದೇ ಸಂದಿಗ್ಧತೆ. ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ ಬಹಳಷ್ಟು ಈ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬುತ್ತಾ ಇದೆ. ಏನಂತಂದ್ರೆ ಚಕ್ರವರ್ತಿ ಸೂಲಿಬೆಲೆ ಅವರ ಕಾಲ್ ಕಟ್ ಮಾಡಿದ್ರು, ಅವ್ರಿಗೆ ಇಲ್ ಟ್ರೀಟ್ ಮಾಡಿದ್ರು ರಂಗನಾಥ್ ಭಾರದ್ವಾಜ್ ಅಂತ. ನಾನು ನೇರವಾಗಿ ನಿಮ್ಮನ್ನೇ ಕೇಳ್ತಾ ಇದ್ದೀನಿ, ಮೊನ್ನೆ ನಡೆದಂಥ ಕಾರ್ಯಕ್ರಮದಲ್ಲಿ ನಿಮಗೇನಾದರೂ ಅವಮಾನ ಮಾಡುವಂಥದ್ದು ಅಥವಾ ನಿಮ್ಮ ಕಾಲ್ ಕಟ್ ಮಾಡುವಂಥದ್ದು ಏನಾದರೂ ಆಯ್ತಾ? ಇಲ್ಲ, ಖಂಡಿತವಾಗಿಲ್ಲ. ನಂಗೆ ಅರ್ಥ ಆಗುತ್ತೆ ರಂಗನಾಥ್. ನಾನು ಟಿವಿ ಮಾಧ್ಯಮದಲ್ಲಿ ಇದ್ದಿದ್ರಿಂದ ಅನೇಕ ವರ್ಷಗಳ ಕಾಲ ನಾನು ಇದ್ದಿದ್ರಿಂದ ನಂಗೆ ಗೊತ್ತಾಗುತ್ತೆ. ಪದೇ ಪದೇ 10 ನಿಮಿಷಕ್ಕೆ ಎದ್ದೋಗ್ತೀನಿ ಅಂತ ಹೇಳುವ ಮನುಷ್ಯರೊಬ್ಬರನ್ನ ನೀವು ಕೂರಿಸ್ಕೊಳ್ಬೇಕು ಅಂತಂದ್ರೆ ಅವರನ್ನ ಹೇಗೆ ಇಟ್ಕೊಂಡಿರ್ಬೋದು, ಹೇಗೆ ಮಾಡಿರ್ಬೋದು ನನಗೆ ಅರ್ಥ ಆಗುತ್ತೆ. ನನಗಂತೂ ಆ ಥರದ್ದು ಯಾವುದೇ ಅನುಭವ ಬರಲಿಲ್ಲ. ಇನ್ಫ್ಯಾಕ್ಟ್ ನಾನು ನೀವು ಆಕ್ಚುಲಿ ಆ ಕಾಲನ್ನು ಕಟ್ ಮಾಡಿ ನಾನು ಇನ್ನೂ ಕಂಟಿನ್ಯೂ ಮಾಡಿ ಹೇಳ್ತಿದ್ದೆ ಯಾವತ್ತು ಫೋನಲ್ಲಿ, ಅದು ಬರಲಿಲ್ಲ. ಅದರಲ್ಲಿ ನಾನು ಏನು ಹೇಳ್ತಿದ್ದೆ ಅಂತಂದ್ರೆ ಇಂಥದ್ದೊಂದು ವೇದಿಕೆ ನಿರ್ಮಾಣ ಮಾಡಿಕೊಟ್ಟು ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿದೀನಿ. ಬಟ್ ಅಷ್ಟೊತ್ತಿಗೆ ನೀವು ಇಲ್ಲಿಂದ ತಗೊಂಡು ನೀವು ಅವ್ರ ಜೊತೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರಿ. ನಂಗೆ ಅವತ್ತೇ ಬಹಳ ಸಂತೋಷ ಆಗಿತ್ತು. ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಮಾಡಿಕೊಟ್ರಿ. ಮತ್ತೆ ನಾನು ಕೂಡ ಅವ್ರ ಜೊತೆ, ನನಗೂ ಭಗವಾನರ ಜೊತೆ ಏನು ದ್ವೇಷವೇ ಇಲ್ವೇ ಇಲ್ಲ. ವೈಚಾರಿಕತೆಗೆ ಯಾರು ಪೂರಕವಾಗಿ ಚರ್ಚೆ ಮಾಡ್ಲಿಕ್ಕೆ ಬರ್ತಾರೋ ಸರಿ, ಆದ್ರೆ ಅವ್ರು ಮಾಡ್ತಿರೋದು ವೈಚಾರಿಕತೆಯ ಚರ್ಚೆ ಅಲ್ಲ ಅಂತ. ಅಷ್ಟೇ ನನ್ನ ವಾದ ಇರೋದು. ಕರೆಕ್ಟ್. ನನಗೆ ಒಬ್ಬ ಪಂಡಿತರು ಫೋನ್ ಮಾಡಿ ಹೇಳ್ತಾರೆ, ನೀವೊಬ್ಬ ಬ್ರಾಹ್ಮಣನಾಗಿ ಮಾಡಬೇಕು ಅಂತೇಳಿ ಅಂತ. ಮತ್ತೆ ನಾನು ಹೇಳ್ತಾ ಇದ್ದೀನಿ, ನನ್ನ ಜಾತಿಯಲ್ಲಿ ಕೂತಂತ ಸಂದರ್ಭದಲ್ಲಿ ಪತ್ರಕರ್ತ ಜಾತಿ ಮಾತ್ರ, ಪತ್ರಿಕೋದ್ಯಮದ ಜಾತಿ ಮಾತ್ರ ಚಕ್ರವರ್ತಿ ಸೂಲಿಬೆಲೆ ಅವರೇ. ನಾನೇನು ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ನಾನು ಹೇಳಿದೆ ಅವ್ರಿಗೆ, ನಾನೇನು ಅನ್ನೋದನ್ನ ನಿಮ್ಮ ಆತ್ಮೀಯರು ಯಾರ್ಯಾರಿದಾರಲ್ಲ ನಿಮ್ಮ ಒಳಗದವರು ಅವ್ರನ್ನ ಒಂದ್ಸರಿ ವಿಚಾರಿಸ್ಕೊಳ್ಳಿ ಅಂತೇಳಿ ಅಂತ. ಒಂದು ಸಂಗತಿ. ಎರಡನೇದೇನು ಅಂದರೆ ಸುಮಾರು 15 ನಿಮಿಷಗಳ ಕಾಲ ನಾನು ಪರದಾಡಿದೆ ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ. ನಾನು ಹಂಗಲ್ಲ ಆಚಾರ್ಯ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು ವೇದಿಕೆ ಅಲ್ಲ ಅಂತ. ಅವರು ಅದನ್ನು ಯಾವುದನ್ನೂ ಕೂಡ ಕೇಳಲಿಲ್ಲ. ಕೊನೆಗೆ ನನ್ನ ಸಹನೆಯನ್ನು ಕಳ್ಕೊಂಡು ನಾನು ಬೈದಿದ್ದನ್ನು ಮಾತ್ರ ಕತ್ತರಿಸಿ ಅದನ್ನು ಅವರು ಯೂಟ್ಯೂಬ್ನಲ್ಲಿ ಬಿಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಂದು ಯಾವುದೋ ಅಭ್ಯಂತರ ಇಲ್ಲ, ಆದರೆ ಈ ರೀತಿಯ ಒಂದು ಮನೋಭಾವನೆ. ಈಗ ನೋಡಿ, ಆಫ್ ದ ರೆಕಾರ್ಡ್ ನಾವು ತುಂಬ ಮಾತಾಡಿರ್ತೀವಿ. ಚಕ್ರವರ್ತಿ ಸೂಲಿಬೆಲೆ ಅವರ ಮಾತಾಡ್ಬೇಕಾದ್ರೆ ನಾವು ಮಾತಾಡ್ಕೊಂಡು ಏನಪ್ಪ ಸಾಕಷ್ಟು ಸಂಗತಿಗಳಾಗ್ತವೆ. ರಾಜಕಾರಣಿಗಳ ಹತ್ರ ಮಾತಾಡ್ಬೇಕಾದ್ರೆ ನಾವು ತುಂಬ ಮಾತಾಡಿರ್ತೀವಿ. ಅವರು ಕೂಡ ಕಾರ್ಯಕ್ರಮ ಮುಗಿದ ಮೇಲೆ ಅಥವಾ ಕಾರ್ಯಕ್ರಮದ ಮೊದಲು ಚಕ್ರವರ್ತಿ ಸೂಲಿಬೆಲೆ ಅವರೇ ಈ ಆಫ್ ದ ರೆಕಾರ್ಡ್ ತುಂಬಾ ಮಾತಾಡ್ತಾರೆ. ಯಾವುದನ್ನ ಲೈವ್ ಅಲ್ಲಿ ಮಾತಾಡಕ್ ಸಾಧ್ಯ ಇಲ್ವೋ ಅದೆಲ್ಲದನ್ನು ಕೂಡ ಮಾತಾಡ್ತಾರೆ. ಅದೆಲ್ಲದನ್ನು ಕೂಡ ರೆಕಾರ್ಡ್ ಮಾಡಿ ನಾವು ಹಾಕುವಂತ ಪ್ರಯತ್ನ ಮಾಡ್ಬಿಟ್ಟು ಹೆಂಗೆ ಸರ್, ಹೆಂಗೆ ಇದನ್ನ ಪತ್ರಕರ್ತರೇ ಶುರು ಮಾಡಿಕೊಟ್ಟಿದ್ದು ಅಂತ ತಿರ್ಗಾ ಪತ್ರಕರ್ತರ ಮೇಲೆ ಅಲ್ಲ, ಅದನ್ನ ಕ್ಯಾಮ್ರಾ ಇಟ್ಕೊಂಡು ಶುರು ಮಾಡಿದ್ರು ಅಂತ. ಬಟ್ ಎನಿಯವ್ ಏನ್ ಗೊತ್ತಾ, ಒಂದು ಸಹೃದಯದ ಬಾಂಧವ್ಯ ನಿಧಾನವಾಗಿ ಕಳೆದೋಗ್ತಿರೋ ತುಂಬಾ ದುಃಖದ ಸಂಗತಿ ಈ ವಿಚಾರದಲ್ಲಿ. ನೀವು ಹೇಳಿದ್ ನಿಜ. ಆಫ್ ದ ರೆಕಾರ್ಡ್ ಮಾತಾಡುವಾಗ, ಏನೋ ಹೇಳಬೇಕಾದಾಗ, ಕಾರ್ಯಕ್ರಮ ಮುಗಿದ ನಂತರ ಮಾತಾಡೋದೆಲ್ಲವೂ ಕೂಡ ಮೇನ್ ಸ್ಟ್ರೀಮಿಗೆ ಬರಬೇಕಾದ ವಿಚಾರ. ನಾನು ಹೇಳಲಿಕ್ಕೆ ಒಂದೇ ಒಂದು ಸಂಗತಿ ಹೇಳ್ತೀನಿ ನಿಮಗೆ. ಒಬ್ಬ ಈ ರಾಜ್ಯದ ಪ್ರಮುಖ ರಾಜಕಾರಣಿ ಜೊತೆ ಮಾತಾಡ್ತಿರ್ಬೇಕಾದ್ರೆ ಮಾತಿನ ಬರದಲ್ಲಿ ಹಿರಿಯರೇ ಅವರು ಏಕವಚನದ ಪ್ರಯೋಗ ಮಾಡಿದ್ರು ನನಗೆ. ಏನೋ ಚಕ್ರವರ್ತಿ ಅಂತ ಹರ್ಟ್ ಆಗುತ್ತೆ ನನಗೆ. ಆದರೆ ಹಿರಿಯರು, ನಾನು ಆಫ್ ದ ರೆಕಾರ್ಡ್ ಬ್ರೇಕಿಗೆ ಹೋದಾಗ ಹೇಳಿದೆ, ನೋಡಿ ನೀವು ನನ್ನನ್ನು ಚಕ್ರವರ್ತಿ ಅಂತ ಏಕವಚನದಲ್ಲಿ ಮಾತಾಡಿದ್ರಿ, ಒಪ್ಕೋತೀನಿ, ನಾನು ಚಿಕ್ಕವನು. ಆದರೆ ನಾನೇನಾದ್ರೂ ಉಲ್ಟಾ ನಿಮ್ಮನ್ನ ಏಕವಚನದಲ್ಲಿ ನಿಮ್ಮ ಹೆಸರು ಕರೆದು ಬಿಟ್ರೆ, ನಿಮ್ಮ ಮಾನ ಮರ್ಯಾದೆ, ನಾನು ಚಿಕ್ಕವನೊಬ್ಬ ಕರೆದು ಬಿಟ್ರೆ ನಿಮ್ಮ ಮಾನ ಮರ್ಯಾದೆ ಏನಾಗ್ಬೇಡ. ಆಫ್ ದ ರೆಕಾರ್ಡ್ ಅದು. ಆದರೆ ಆನ್ ದ ರೆಕಾರ್ಡ್ ನಾನು ಮತ್ತೆ ಅದನ್ನು ಮಾತಾಡಲಿಲ್ಲ. ಯಾಕೆಂದ್ರೆ ಅದು ಒಂದು ಬೇರೆಯ ಬಾಂಧವ್ಯ, ಅದು ನಾನು ಒಪ್ಕೋತೀನಿ. ಬಟ್ ಗೊತ್ತಿಲ್ಲ, ಸಮಾಜದ ದಿಕ್ಕು ದೆಸೆಗಳು ಈ ಹಂತದಲ್ಲಿ ನಿರ್ಧಾರ ಆಗಬೇಕಾದ ಅಗತ್ಯ ಅಂತ. ಖಂಡಿತ ಸರ್, ಖಂಡಿತ. ಮತ್ತೊಮ್ಮೆ ನಾನು ಹೇಳುವಂಥದ್ದು ಏನು ಅಂತಂದ್ರೆ, ಬಹಳಷ್ಟು ಜನ 15 ವರ್ಷಗಳಿಂದ ನಮ್ಮ ನೋಡ್ತಾ ಇದ್ದಾರೆ. ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಮೊನ್ನೆ ಈಶ್ವರಪ್ಪನ ಜೊತೆ ಕೂತ್ಕೊಂಡು ನಾನು ಚರ್ಚೆ ಮಾಡ್ತಾ ಇದ್ದೆ. ಕೂತ್ಕೊಂಡಂಥ ಸಂದರ್ಭದಲ್ಲಿ ಈಶ್ವರಪ್ಪ ಬಹಳ ಒಂದು ಪ್ರಮುಖವಾದಂಥ ಒಂದು ಚರ್ಚೆ ಎತ್ತಿದ್ರು. ನೋಡಿ ಪತ್ರಕರ್ತರು, ನೀವು ಮಾತಾಡ್ತೀರಿ, ಭ್ರಷ್ಟು ಮನೆಗೆ ಹೋಗ್ತೀರಿ, ಕೆಲಸ ಮಾಡಿಸ್ಕೋತೀರಿ, ಮತ್ತೆ ಗೊತ್ತಾ ಸತ್ಯಹರಿಶ್ಚಂದ್ರ ಥರ ಮಾತಾಡ್ತೀರಿ. ಅವ್ರು ಹೇಳೋದು ನಿಮ್ಮನ್ನು ಉದ್ದೇಶಿಸಿ ಹೇಳ್ತಾ ಇಲ್ಲ, ನಾನು ಪತ್ರಕರ್ತರನ್ನು ಉದ್ದೇಶಿಸಿ ಹೇಳ್ತಾ ಇದ್ದೀನಿ ಅಂತ. ನಾನು ಒಂದು ಮಾತು ಹೇಳಿದೆ, ಅದು ಪ್ಲೇ ಮಾಡಲ್ಲ, ನಾವು ಹೀರೋ ಆಗೋದು ಬೇಕಾಗಿಲ್ಲ. ಒಂದು ಮಾತು ಹೇಳಿದೆ, ಈಶ್ವರಪ್ಪನವರೇ ನಾನೂ ಕೂಡ ಬಂದರೂ ಕೂಡ ಕಪಾಳು ಕೊಡ್ಬಿಟ್ಟು ಆಚೆ ಹಾಕ್ಬೇಕು ನೀವು ಅಂತ ಹೇಳಿದೆ ನಾನು. ಹಂಗೆ ಮಾತಾಡ್ಬೇಕಾದ್ರೆ ಚಕ್ರವರ್ತಿ ಸೂಲಿಬೆಲೆ ಅವರು ಒಂದು ಗಟ್ಸ್ಬೇಕು ಅಂತ ಒಂದು ನಿಜ. ನೆವರ್ ಎವರ್. ನಾನು ನಮ್ಮ ವೀಕ್ಷಕರಿಗೆ ನಾನು ಮತ್ತೆ ಹೇಳಲಿಕ್ಕೆ ಬಯಸ್ತೀನಿ, ನಾನು ಇಲ್ಲಿ ಕೂತಂಥ ಸಂದರ್ಭದಲ್ಲಿ ನನಗೆ ಜಾತಿ ಇಲ್ಲ, ಇಲ್ಲಿ ಕೂತಂಥ ಸಂದರ್ಭದಲ್ಲಿ ನನಗೆ ಧರ್ಮ ಇಲ್ಲ, ನಂದು ಪತ್ರಕರ್ತ ಜಾತಿ ಮಾತ್ರ. ಜೊತೆಗೆ ಈಗ ಚಕ್ರವರ್ತಿ ಸೂಲಿಬೆಲೆ ಅವರು ಕೂತ್ಕೊಂಡಿದ್ದಾರೆ, ಅವರ ಗೌರವವನ್ನು ಕಾಪಾಡುವಂಥದ್ದು ನನ್ನ ಕೆಲಸ. ಈಗ ಏನಾದರೂ ಮತ್ತೊಬ್ಬರನ್ನ ಏನಾದರೂ ಫೋನ್ ತಗೊಂಡಂಥ ಸಂದರ್ಭದಲ್ಲಿ ಈಗ ಯಾರಾದರೂ ಏನಾದರೂ ಬೈದರೆ ಮಾಡಿದ್ರೆ ನಾನು ಚಕ್ರವರ್ತಿ ಅವ್ರು ಉಳಿಸ್ಕೋತೀನಿ ವಿನಃ ಅವ್ರನ್ನ ಕಟ್ ಮಾಡ್ತೀನಿ. ಅತ್ಯಂತ ಸಹಜ. ನೀವು ಅದನ್ನು ದೊಡ್ಡ ಮಾಡುವಂಥದ್ದು ಇದೆಯಲ್ಲ, ಇಟ್ಸ್ ವೆರಿ ವೆರಿ ಬ್ಯಾಡ್. ಮತ್ತು ನಾನು ದುಡ್ಡು ಕೊಟ್ಟು ಬಂದಿಲ್ಲ ಅದೊಂದು. ಸೊ ಭಾಳ ನನಗೆ ಬೇಸರ ಆಗುವಂಥ ಸಂಗತಿ ಯಾವಾಗಲೂ ಇದೆ. ಮಾಧ್ಯಮಗಳನ್ನ ಈಗ ಗೊತ್ತಾ, ಈಗ ಚಕ್ರವರ್ತಿ ಸೂಲಿಬೆಲೆ ಕೂಡ್ಕೊಂಡ್ರೆ ಪೇಡ ಅಥವಾ ಭಗವಾನ್ ಕೂಡ್ಕೊಂಡ್ರೆ ಪೇಡ. ನಿಜ. ಏನು ಈ ಮನೋಭಾವನೆಗಳಿವೆಲ್ಲ. ಎಸ್, ಈಗ ಇಲ್ಲಿಗೆ ಸಾಕು, ಈ ಸ್ಪಷ್ಟನೆ ಇಲ್ಲಿಗೆ ಸಾಕು ಅಂತೀನಿ. ಇದಕ್ಕಿಂತ ಹೆಚ್ಚಿನ ಸ್ಪಷ್ಟನೆ ಕೊಡುವಂತ